ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜನವರಿ 15, 2024 ಹಿಂದೂ ಪತ್ರಿಕೆಯಲ್ಲಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಹಾಗಿದ್ರೆ ನಮ್ಮ ಮೊದಲ ಆರ್ಟಿಕಲ್ ಯಾವ ರೀತಿಯಾಗಿದೆ? ಟ್ರೈನ್ಸ್ಗಳಲ್ಲಿ ನಾವು ಮೆಡಿಕಲ್ ಕೇರನ್ನು ಪ್ರೊವೈಡ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸ್ಟೆಪ್ಸನ್ನು ತೆಗೆದುಕೊಳ್ತಾ ಇದ್ದೀವಿ, ಹಾಗೂ ಮೆಡಿಕಲ್ ಡಿಪಾರ್ಟ್ಮೆಂಟ್ಗಳು ಅಥವಾ ಆಲ್ ಇಂಡಿಯಾ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಕ್ಕಂತಹ ಮೆಡಿಕಲ್ ಟೀಮ್ಗಳು ಸಹ ಯಾವ ರೀತಿಯಾದಂಥ ಸಜೆಷನ್ಸನ್ನು ಕೊಡ್ತಾ ಇದೆ. ಹೆಲ್ತ್ ಕೇರ್ಗೆ ಸಂಬಂಧಿಸಿದಂತೆ GS ಪೇಪರ್ 2 ನಡಿನಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಟ್ರೈನ್ಸ್ಗಳಲ್ಲಿ ಮೆಡಿಕಲ್ ಕೇರನ್ನು ಪ್ರೊವೈಡ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ನಾವು ಯಾವ ರೀತಿಯಾಗಿ ಎನ್ಶೋರ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟು ಸಹ ಕೆಲವೊಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದೆ. ಈ ಒಂದು ಆರ್ಟಿಕಲ್ ನಡಿನಲ್ಲಿ ನಾವು ಕಾಣಬಹುದು. ಈ ಒಂದು ಟಾಪಿಕ್ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಹಕಾರಿ ಆಗುತ್ತೆ. ಆನ್ಸರನ್ನು ಬರೆಯುವಾಗ ಹೆಲ್ತ್ ಸರ್ವೀಸಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ ಈ ಒಂದು ಆರ್ಟಿಕಲ್ ಅಲ್ಲಿರುವಂಥ ಪಾಯಿಂಟನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ನಮ್ಮ ಒಂದು ರೈಲ್ವೆ ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ನೋಡೋದಾದರೆ ಡೈಲಿ ಬೇಸಿಸ್ ಮೇಲೆ ಸರಿಸುಮಾರು 2.3 crore ಅಷ್ಟು ಜನ ಇವತ್ತು ಟ್ರಾವೆಲಿಂಗ್ ಮಾಡ್ತಾ ಇರುವಂಥ ಒಂದು ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಇಷ್ಟು ಜನರಿಗೆ ನಾವು ಹೆಲ್ತ್ ಸರ್ವಿಸಸನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಟ್ರೈನ್ ರಿಲೇಟೆಡ್ ಇರತಕ್ಕಂಥ ಸೇಫ್ಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಮೆಡಿಕಲ್ ಎಮರ್ಜೆನ್ಸಿಯನ್ನು ಎನ್ಶೋರ್ ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲೂ ಇವಾಗ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗಳನ್ನು ಕಾಣ್ತೇವೆ. ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳ ಮುಖಾಂತರ ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಇವೆಲ್ಲ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ಯಾವಾಗ ಇವತ್ತು ಡೆತ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ಸ್ಗಳು ಯಾವಾಗ ಆಗುತ್ತೆ, ಶಾರ್ಪಾಗಿ ಆಗ್ತಾ ಇರೋದ್ರಿಂದ, ರ್ಯಾಪಿಡ್ ಆಗಿ ಆಗ್ತಾ ಇರೋದ್ರಿಂದ ಮೆಡಿಕಲ್ ಎಮರ್ಜೆನ್ಸೀಸ್ಗಳ ಒಂದು ಅವಶ್ಯಕತೆ ಇರುತ್ತೆ. ಟ್ರಾವೆಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಾವು ಮೆಡಿಕಲ್ ಕೇರನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಲಾಗಿರುವಂಥದ್ದು 1996 ಮೆಡಿಕಲ್ ಟೀಮ್ಗಳು ಇವತ್ತು ಲಾಂಗ್ ಡಿಸ್ಟೆನ್ಸ್ ಟ್ರೈನ್ಗಳಲ್ಲಿ ಮೆಡಿಕಲ್ ಸರ್ವಿಸಸನ್ನು ಪ್ರೊವೈಡ್ ಮಾಡುವಂಥ ಸಂದರ್ಭದಲ್ಲಿ ಮೆಡಿಕಲ್ ಆಫೀಸರ್ಸ್ಗಳನ್ನು ಹೊಂದಿರುವಂಥ ಒಂದು ಟೀಮ್ ಆಗಿರ್ಬೋದು, ನರ್ಸ್ಗಳಾಗಿರ್ಬೋದು, ಅಟೆಂಡೆಂಟ್ ಮಾಡ್ತಕ್ಕಂಥವರಾಗಿರ್ಬೋದು. ಈ ರೀತಿಯಾಗಿ ಎಲ್ಲ ಒಂದು ಟೀಮನ್ನು ಸೆಟಪ್ ಮಾಡಿರುವಂಥದ್ದು. ಆದರೆ ಈ ಒಂದು ಟೀಮ್ ಇವಾಗ ಅಷ್ಟೊಂದು ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ಬೋದು. ಇವಾಗ ಡಾಕ್ಟರ್ಸ್ಗಳು ಸಹ ಒಂದು ವೇಳೆ ಆ ಒಂದು ಬೋಗಿನಲ್ಲಿ ಅಥವಾ ಆ ಒಂದು ಟ್ರೈನಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ದರೆ ಅವ್ರಿಗೆ 10% ಡಿಸ್ಕೌಂಟನ್ನು ಕೊಡುವಂತೆಯೂ ಸಹ ಇಲ್ಲಿ ಅಲೋ ಮಾಡ್ತಾ ಇತ್ತು. ಅಂದರೆ ಅವರು ಏನಾದರೂ ಮೆಡಿಕಲ್ ಸರ್ವಿಸಸನ್ನು ಪ್ರೊವೈಡ್ ಮಾಡ್ತೀವಿ, ಇಮಿಡಿಯೇಟ್ ಎಮರ್ಜೆನ್ಸಿ ಆದರೆ ಎಕ್ಸೆಸಿಬಲ್ ಇರುವಂತಹ ಕನ್ಸಿಡ್ರೇಷನನ್ನು ಮಾಡಿದರೆ ಅವರೇನಾದರೂ ವಾಲಂಟರ್ಲಿ ಮುಂದಾದರೆ ಆ ಸಂದರ್ಭದಲ್ಲಿ ಅವ್ರಿಗೆ ಟ್ರೈನ್ ಟ್ರಾವೆಲಿಂಗ್ ಮಾಡ್ತಕ್ಕಂಥ ಚಾರ್ಜಸ್ ಮೇಲೆ 10% ಅಷ್ಟು ಡಿಸ್ಕೌಂಟ್ ಮಾಡ್ತಕ್ಕಂಥ ಫೆಸಿಲಿಟೀಸ್ಗಳನ್ನು ಸಹ ಡಾಕ್ಟರ್ಸ್ಗಳಿಗೆ ಪ್ರೊವೈಡ್ ಮಾಡುವಂಥದ್ದು ಅಥವಾ ಡಿಸ್ಕೌಂಟನ್ನು ಮಾಡುವಂಥ ಒಂದು ಇನ್ಸೆಂಟಿವನ್ನು ಇಲ್ಲಿ ಕೊಡುವಂಥದ್ದಾಗಿ ಕಾಣಬಹುದು. 2005 ಸಹ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ಜಡ್ಜ್ಮೆಂಟನ್ನು ನೋಡೋದಾದರೆ ಸುಪ್ರೀಂ ಕೋರ್ಟ್ ಹೇಳೋ ಪ್ರಕಾರ ಇಲ್ಲಿ ನಾವು ಪ್ರಾಪರ್ ಆಗಿರುವಂಥ ಒಂದು ಅವೇರ್ನೆಸ್ಸನ್ನು ಪ್ರೊವೈಡ್ ಮಾಡಬೇಕು, ಮೆಡಿಕಲ್ ಟೀಮನ್ನು ಸ್ಟ್ರಾಂಗ್ ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನ್ನ ಕಾಣ್ಬೋದು. ಹಾಗೂ ಲಾಂಗ್ ಡಿಸ್ಟೆನ್ಸ್ ಇರುವಂಥ ಅಂದರೆ ಸರಿಸುಮಾರು 500 ಕಿಲೋಮೀಟರ್ ಲಾಂಗ್ ವೇನಲ್ಲಿ ಡಿಸ್ಟೆನ್ಸ್ ಮಾಡ್ತಾ ಇರುವಂಥವರಿಗೆ ಮೆಡಿಕಲ್ ಸರ್ವೀಸಸನ್ನು ಪ್ರೊವೈಡ್ ಮಾಡುವಂತಹ ಸಂದರ್ಭದಲ್ಲಿ 4 ಬರ್ತಲ್ಲಿ ಇವತ್ತು ಮೆಡಿಕಲ್ ರಿಲೇಟೆಡ್ ಇರತಕ್ಕಂತಹ ಟೀಮ್ಸ್ಗಳನ್ನು ಸೆಟಪ್ ಮಾಡಬೇಕು ಅನ್ನುವಂಥದ್ದು, ಅಥವಾ ಇಲ್ಲಿ ಮೆಡಿಕಲ್ ಫೆಸಿಲಿಟೀಸ್ಗಳನ್ನು ಯಾವ ರೀತಿಯಾಗಿ ಕಂಪಾರ್ಟ್ಮೆಂಟ್ ವೈಸ್ ಇರಬೇಕು ಅನ್ನುವಂಥ ಒಂದು ಗೈಡೆನ್ಸನ್ನು ಸಹ ಸುಪ್ರೀಂ ಕೋರ್ಟ್ ಕೊಟ್ಟಿರೋದಾಗಿ ನಾವು ಕಾಣಬಹುದು. ಇದರೊಂದಿಗೆ 2017 ಸಹ ಇವತ್ತು ಏಮ್ಸ್ ಹೇಳಿರುವಂತಹ ಪ್ರಕಾರ ಅಥವಾ ಅಲ್ಲಿರುವಂಥ ಎಕ್ಸ್ಪರ್ಟ್ಸ್ಗಳು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಸ್ ಹೇಳಿರೋ ಪ್ರಕಾರನೂ ಸಹ ನಾವು ಕನ್ಸಿಡರ್ ಮಾಡೋದಾದರೆ ಇವರ ಒಂದು ರೆಕಮೆಂಡೇಷನ್ಸ್ಗಳು ಇಲ್ಲಿ ಒಂದು ಕಮಿಟಿಯನ್ನು ರೈಲ್ವೆ ಮೇಲೆ ಸೆಟಪ್ ಮಾಡಿರುವಂಥದ್ದು. ಅಂದರೆ ಹೆಲ್ತ್ ಕೇರನ್ನು ರೈಲ್ವೆ ರಿಲೇಟೆಡ್ ಇರುವಂತೆ ಯಾವ ರೀತಿಯಾಗಿ ಕನ್ಸಿಡರ್ ಮಾಡಬೇಕು ಅಂತ ಈ ಒಂದು ಕಮಿಟಿಯ ರೆಕಮೆಂಡೇಷನ್ ಕೋರ್ಟ್ ಹೇಳಿರೋ ಪ್ರಕಾರ, ಕೋರ್ಟ್ನ ಒಂದು ಆರ್ಡರ್ ಆಗಿರ್ಬೋದು, ಈ ಒಂದು ಕಮಿಟಿಯ ರೆಕಮೆಂಡೇಷನ್ಸನ್ನು ನಾವು ಕನ್ಸಿಡರ್ ಮಾಡೋದಾದರೆ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಫಸ್ಟ್ ಏಡ್ ಬಾಕ್ಸ್ಗಳನ್ನು ಇಡಬೇಕು, ಟ್ರೈನ್ನಲ್ಲಿ ಫಸ್ಟ್ ಏಡ್ ಬಾಕ್ಸ್ಗಳನ್ನು ಇಡಬೇಕು. ಆದರೆ ಈ ಮೊದಲು ಅಂದರೆ ನಾವೇನು ಫಸ್ಟ್ ಏಡ್ ಬಾಕ್ಸಲ್ಲಿ ಯಾವ ರೀತಿಯಂತಹ ಫೆಸಿಲಿಟೀಸ್ಗಳು ಇರುತ್ತೆ ಅನ್ನೋದನ್ನು ನಾವು ಮೊದಲು ಏನು ಮಾಡಿದ್ವಲ್ಲ ಅದನ್ನು ಆ ಒಂದು ಲಿಸ್ಟನ್ನು ಅಲ್ಲಿರುವಂಥ ಐಟಮ್ಸ್ಗಳನ್ನು ಅಪ್ಡೇಷನ್ಸನ್ನು ಮಾಡಿಲ್ಲ ಅನ್ನುವಂಥ ಕನ್ಸರ್ನನ್ನು ಆರ್ಟಿಕಲಲ್ಲಿ ಕಾಣ್ಬೋದು. 1995 ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ತಾ ಇದ್ವಿ ಅದೇ ಲಿಸ್ಟನ್ನು ಇವಾಗ ಮಾಡ್ತಾ ಇದ್ವಿ, ಅದನ್ನು ಅಪ್ಡೇಷನ್ ಮಾಡಬೇಕು ಅನ್ನುವಂಥದ್ದಾಗಿ ಕಮಿಟಿಯ ರೆಕಮೆಂಡೇಷನ್ಸ್ಗಳು ಅಥವಾ ಸುಪ್ರೀಂ ಕೋರ್ಟ್ನ ಆರ್ಡರ್ಗಳು ಇವತ್ತು ಹೇಳ್ತಾ ಇರೋದನ್ನು ನಾವು ಕಾಣ್ಬೋದು. ಇಲ್ಲಿ ನಾವು ಇಮಿಡಿಯೇಟ್ ಆಗಿರ್ತಕ್ಕಂಥ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು. ಓಕೆ, ಡಯಾಗ್ನೋಸ್ಟಿಕ್ ಮಾಡುವಂಥ ಸಂದರ್ಭದಲ್ಲಿ ಇವಾಗ ಸಾಕಷ್ಟು ಪೋರ್ಟೇಬಲ್ ಇರ್ತಕ್ಕಂಥ ಡಿವೈಸಸ್ಗಳನ್ನು ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ECGಗೆ ಸಂಬಂಧಪಟ್ಟಂತಹ ಪೋರ್ಟೇಬಲ್ ಡಿವೈಸಸ್ಗಳನ್ನು ಕಾಣ್ತಾ ಇದ್ದೀವಿ, ಡಯಾಗ್ನೋಸ್ಟಿಕ್ ಕಿಟ್ಗಳನ್ನು ಕಾಣ್ತೇವೆ. ರ್ಯಾಪಿಡ್ ಆಗಿ ನಾವು ಇವಾಗ ಡಯಾಗ್ನೋಸನ್ನು ಮಾಡ್ಬೋದು. ಈ ಸಂದರ್ಭದಲ್ಲಿ ನಾವು ಅರ್ಲಿಯರ್ ಸ್ಟೇಜ್ ನಡಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಇಶ್ಯೂಸ್ಗಳನ್ನು ಐಡೆಂಟಿಫೈ ಮಾಡಿ ಅಡ್ರೆಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಹಾಗಾಗಿ ಇಮಿಡಿಯೇಟ್ ಸ್ಟೆಪ್ಪನ್ನು ತೆಗೆದುಕೊಳ್ಬೇಕು.
ಟ್ರಾವೆಲ್ ಮಾಡ್ತಾ ಇರುವಂಥವರಿಗೆ ಸೇಫ್ ಆಗಿರುವಂತಹ ಒಂದು ಕನ್ಸಿಡರೇಷನನ್ನು ಮಾಡಬೇಕು. ಹೆಲ್ತ್ ಕೇರ್ ಇವತ್ತು ನೀಡ್ ಇದೆ ಅನ್ನುವಂಥ ಒಂದು ಕನ್ಸಿಡರೇಷನ್. ರೈಲ್ವೆ ನಡಿನಲ್ಲಿ ಇವಾಗ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂಥ ಇನ್ಸ್ಟಾಲೇಷನನ್ನು ಯಾವ ರೀತಿಯಾಗಿ ಮಾಡಬೇಕು, ಸೊ ಹೆಲ್ತ್ ಕೇರನ್ನು ನಾವು ಪ್ರೊವೈಡ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆರ್ಟಿಕಲ್ ನಮಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇದೆ. ಸೊ ಮೇನ್ಸಲ್ಲಿ ಫ್ಯೂ ಪಾಯಿಂಟ್ಸ್ಗಳನ್ನು ನಾವು ಈ ಒಂದು ಆರ್ಟಿಕಲಿಂದ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಅಗೇನ್ ಹೆಲ್ತ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸಲ್ಲಿ ಅದರಲ್ಲೂ ಸರ್ಜರಿಗೆ ಸಂಬಂಧಪಟ್ಟಂತಹ ಗ್ಲೋಬಲ್ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ನ್ಯಾಷನಲ್ ಲೆವೆಲಲ್ಲೂ ಸಹ ಕೆಲವೊಂದಿಷ್ಟು ಪಾಲಿಸೀಸ್ಗಳು ಈ ಒಂದು ಸರ್ಜರಿಗೆ ಸಂಬಂಧಪಟ್ಟಂತೆ ಸಹಾಯ ಆಗ್ತಾ ಇರುವಂತಹ ಒಂದು ಕನ್ಸಿಡರೇಷನನ್ನು ಕಾಣ್ಬೋದು. ಅಗೇನ್ ಈ ಒಂದು ಆರ್ಟಿಕಲನ್ನು ನಾವು GS ಪೇಪರ್ 2 ನಡಿನಲ್ಲಿ ಹೆಲ್ತ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸಲ್ಲೇ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ ಯಾವ ರೀತಿಯಾಗಿದೆ ಅಂದರೆ, ಇವಾಗ ಗ್ಲೋಬಲ್ ಸರ್ಜರಿಗೆ ಸಂಬಂಧಪಟ್ಟಂತೆ ಒಂದು ನೇಷನ್ ಯಾವ ರೀತಿಯಾದಂತಹ ಫೆಸಿಲಿಟೀಸ್ಗಳನ್ನು ಹೊಂದಿರುತ್ತೆ. ಸರ್ಜರೀಸ್ಗಳನ್ನು ನಾವು ಕನ್ಸಿಡರ್ ಮಾಡೋದಾದರೆ 2 ರೀತಿಯಾದ ಸರ್ಜರೀಸ್ಗಳನ್ನು ನಾವು ಬ್ರಾಡ್ಲಿ ಹೇಳ್ಬೋದು. ಒಂದು ಎಮರ್ಜೆನ್ಸಿ ಸರ್ಜರೀಸ್ಗಳಿರುತ್ತೆ ಅಥವಾ ಒಂದು ಎಸೆನ್ಷಿಯಲ್ ಸರ್ಜರೀಸ್ಗಳನ್ನು ಕಾಣ್ತೀವಿ. ಎಮರ್ಜೆನ್ಸಿ ಹಾಗೂ ಎಸೆನ್ಷಿಯಲ್ ಈ ಎರಡೂ ಕಂಡೀಷನ್ಸ್ಗಳನ್ನು ಮೀಟ್ ಆಗಲಿಕ್ಕೆ ಅದರಲ್ಲೂ ಯಾವ್ಯಾವ ಕಂಟ್ರೀಸ್ಗಳಲ್ಲಿ ಹೆಚ್ಚು ರಿಕ್ವೈರ್ಮೆಂಟ್ಸ್ ಇರುತ್ತೆ ಈ ಒಂದು ಸರ್ಜರಿಗೆ ಸಂಬಂಧಪಟ್ಟಂತೆ ಅಂದರೆ, ಲೋ ಹಾಗೂ ಮಿಡಲ್ ಇನ್ಕಮ್ ಕಂಟ್ರೀಸ್ಗಳನ್ನು ನಾವು ಕನ್ಸಿಡರ್ ಮಾಡೋದಾದರೆ ಈ ಕಂಟ್ರೀಸ್ಗಳಿಗೆ ಹೆಚ್ಚು ಪ್ರಯಾರಿಟೀಸನ್ನು ನಾವು ಕೊಡಬೇಕಾಗತ್ತೆ. ಇಲ್ಲಿ ಎಕ್ಸೆಸಬಿಲಿಟಿಗೆ ಸಂಬಂಧಪಟ್ಟಂತೆ ಲೋ ಹಾಗೂ ಮಿಡಲ್ ಇನ್ಕಮ್ ಕಂಟ್ರೀಸ್ಗಳಲ್ಲಿ ಎಕ್ಸೆಸಬಿಲಿಟಿ ತುಂಬ ಕಡಿಮೆ ಇರುತ್ತೆ. ಇವಾಗ ಹೈ ಇನ್ಕಮ್ ಕಂಟ್ರೀಸ್ಗಳನ್ನು ನಾವು ಕನ್ಸಿಡರ್ ಮಾಡೋದಾದರೆ ಹೈ ಇನ್ಕಮ್ ಕಂಟ್ರೀಸ್ಗಳಲ್ಲಿ ಎಸೆನ್ಷಿಯಲ್ ಅಥವಾ ಎಮರ್ಜೆನ್ಸಿಗೆ ರಿಲೇಟೆಡ್ ಇರತಕ್ಕಂಥ ಸರ್ಜರೀಸ್ಗಳು ಅವೈಲೇಬಲ್ ಇರತಕ್ಕಂಥ ಕನ್ಸಿಡರೇಷನನ್ನು ಕಾಣ್ಬೋದು. ಸೊ ಹೈ ಇನ್ಕಮ್ ಕಂಟ್ರೀಸ್ಗಳಲ್ಲಿ ಇರುವಂಥ ಎಕ್ಸೆಸಬಿಲಿಟಿ ಹೆಚ್ಚಿರುತ್ತೆ ಅಂತ ಆರ್ಟಿಕಲಲ್ಲಿ ಕಾಣ್ಬೋದು. ಸೊ ಇವಾಗ ಗ್ಲೋಬಲ್ ಸರ್ಜರಿಯ ಕಂಟೆಕ್ಸ್ಟನ್ನು ನಾವು ನೋಡೋದಾದರೆ, ಸೊ ಅದರಲ್ಲೂ 2015 ನಾವು ಕನ್ಸಿಡರ್ ಮಾಡೋದಾದರೆ ಈ ಒಂದು ಇಯರನ್ನು ಗ್ಲೋಬಲ್ ಸರ್ಜರಿಗೆ ಸಂಬಂಧಪಟ್ಟಂಥ ಒಂದು ಮಿರಾಕಲ್ ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಯಾಕೆಂತಂದರೆ ಇಲ್ಲಿ ನಾವು ಅದರಲ್ಲೂ ಡಿಸೀಸ್ ಕಂಟ್ರೋಲ್ ಆಫ್ ಪ್ರಯಾರಿಟಿ ನೆಟ್ವರ್ಕ್ನ ಒಂದು ಕನ್ಸಿಡ್ರೇಷನನ್ನು ನೋಡೋದಾದರೆ ಇದರ ಒಂದು ಸಿಗ್ನಿಫಿಕೆಂಟ್ ರೋಲನ್ನು ಕನ್ಸಿಡರ್ ಮಾಡೋದಾದರೆ ಡಿಸೀಸ್ ಕಂಟ್ರೋಲ್ ಪ್ರಯಾರಿಟಿ ನೆಟ್ವರ್ಕ್ ಇವರ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಸರ್ಜರಿ ಸ್ಪಾನ್ಸರ್ ಮಾಡ್ತಾ ಇರುವಂಥ ಒಂದು ಕನ್ಸಿಡ್ರೇಷನ್ ವರ್ಲ್ಡ್ ಬ್ಯಾಂಕ್ ಇವರ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಇವತ್ತು ಹೈಲೈಟ್ ಮಾಡಿದೆ. ಅದರಲ್ಲೂ ಸರ್ಜರಿಗೆ ಸಂಬಂಧಪಟ್ಟಂತೆ ಎಸೆನ್ಷಿಯಲ್ ಆಗಿರ್ತಕ್ಕಂಥ ಸರ್ಜಿಕಲ್ ಕೇರನ್ನು ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡಬೇಕು ಅಂತ ವರ್ಲ್ಡ್ ಬ್ಯಾಂಕ್ನ ಒಂದು ಕನ್ಸಿಡ್ರೇಷನ್ನ ಅಥವಾ ಹೈಲೈಟ್ ಮಾಡ್ತಾ ಇರೋದನ್ನು ಸಹ ನಾವು ಕಾಣ್ಬೋದು. ಸೊ ಕೆಲವೊಂದಿಷ್ಟು ರಿಪೋರ್ಟ್ ಹೇಳೋ ಪ್ರಕಾರ ಅದರಲ್ಲೂ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಈ ರೀತಿಯಂಥ ಪ್ಲಾಟ್ಫಾರ್ಮ್ಗಳು ವರ್ಲ್ಡ್ ಬ್ಯಾಂಕ್ ಇವತ್ತು ರಿಕಗ್ನೈಸೇಷನ್ ಮಾಡ್ತಾ ಇರುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ಬೋದು. ಡಿಸೀಸ್ ಕಂಟ್ರೋಲ್ ಪ್ರಯಾರಿಟಿ ನೆಟ್ವರ್ಕ್ನ ಒಂದು ರಿಪೋರ್ಟ್ನ ಆಧಾರದ ಮೇಲೆ. ಸೊ ಹಾಗಾಗಿ 2015 ನಾವು ಈ ಒಂದು ಗ್ಲೋಬಲ್ ಸರ್ಜರಿಗೆ ಸಂಬಂಧಪಟ್ಟಂತಹ ರಿಕಗ್ನೈಸೇಷನನ್ನು ಕಾಣ್ಬೋದು. ಇದರೊಂದಿಗೆ ಲ್ಯಾನ್ಸೆಟ್ ಕಮಿಷನ್ ಆನ್ ಗ್ಲೋಬಲ್ ಸರ್ಜರಿ ಇವರ ಒಂದು ಕನ್ಸಿಡ್ರೇಷನ್ನ ಪ್ರಕಾರ ಇವಾಗ ನಾವು ಸಾಕಷ್ಟು ಎಕ್ಸ್ಪರ್ಟ್ಸ್ಗಳು ಅಥವಾ ಸ್ಟೇಕ್ ಹೋಲ್ಡರ್ಸ್ಗಳ ಒಂದು ಐಡೆಂಟಿಫಿಕೇಷನ್ ಪ್ರಕಾರ ಇವರು ಕಮೆಂಟ್ ಮಾಡಿರುವ ಪ್ರಕಾರ ಸರ್ಜಿಕಲ್ ಕೇರ್ ಇವಾಗ ತುಂಬ ಇಂಪಾರ್ಟೆಂಟ್ ಇದೆ. ಗ್ಲೋಬಲ್ ಲೆವೆಲಲ್ಲಿ ಎಕ್ಸೆಸಬಲ್ ಇರುವಂತೆ ಎಲ್ಲರಿಗೂ ಸಿಗ್ತಕ್ಕಂಥ ಒಂದು ಕಂಡೀಷನನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿರುವ ರಿಪೋರ್ಟನ್ನು ಕಾಣ್ಬೋದು. ಸೊ ಇವರ ಒಂದು ರಿಪೋರ್ಟ್ ಆಗಿರ್ಬೋದು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಕ್ಲರೇಷನ್ ಏನಿದೆಯಲ್ಲ ಅದರಲ್ಲೂ ಸೇಫ್ ಸರ್ಜರಿಗೆ ಸಂಬಂಧಪಟ್ಟಂಥ ಇವರ ಒಂದು ರಿಕಗ್ನೈಸೇಷನ್ ಆಧಾರದ ಮೇಲೂ ಸಹ ನಾವು ಯೂನಿವರ್ಸಲ್ ಹೆಲ್ತ್ ಕವರೇಜನ್ನು ಅಚೀವ್ ಮಾಡಬೇಕು ಅಂತಂದರೆ ಸೊ ಫಸ್ಟ್ ಇಲ್ಲಿ ನಾವು ಸರ್ಜಿಕಲ್ ಸಿಸ್ಟಮನ್ನು ರಿವ್ಯಾಂಪ್ ಮಾಡಬೇಕು. ಎಸೆನ್ಷಿಯಲ್ ಸರ್ಜಿಕಲ್ ಸಿಸ್ಟಮ್ ಮೇಲೆ ಸಾಕಷ್ಟು ಕಮಿಟ್ಮೆಂಟನ್ನು ನಾವಿಲ್ಲಿ ಪ್ರೊವೈಡ್ ಮಾಡಬೇಕು ಅಂತಲೂ ಸಹ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಒಂದು ಡಿಕ್ಲರೇಷನ್ ಅಡಿನಲ್ಲಿ ಕಾಣ್ಬೋದು. ಯೂನಿವರ್ಸಲ್ ಹೆಲ್ತ್ ಕವರೇಜನ್ನು ಅಚೀವ್ ಮಾಡಲಿಕ್ಕೆ ಬೇಕಾಗುವಂಥ ಐಡೆಂಟಿಫಿಕೇಷನ್. ಇದರೊಂದಿಗೆ ಇವಾಗ ತಾನೇ ನಾವು ನೋಡಿರೋ ಪ್ರಕಾರ ಲ್ಯಾನ್ಸೆಟ್ ಕಮಿಷನ್ ಗ್ಲೋಬಲ್ ಸರ್ಜರಿ ಇವರ ಒಂದು ಕನ್ಸಿಡ್ರೇಷನ್ ಪ್ರಕಾರ ಇವಾಗ ಲೋ ಆ್ಯಂಡ್ ಮಿಡಲ್ ಇನ್ಕಮ್ ಕಂಟ್ರೀಸ್ಗಳಲ್ಲಿ ನಾವು ನೋಡೋದಾದರೆ ಇವಾಗ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಗಳು ಎಷ್ಟು ಎಕ್ಸೆಸಿಬಲ್ ಇದೆ ಅನ್ನುವಂಥ ಒಂದು ಸ್ಟೇಟಸನ್ನು ನೋಡೋದಾದರೆ ಆ ಒಂದು ಗ್ಯಾಪ್ ಅಥವಾ ರಿಕ್ವೈರ್ಮೆಂಟ್ನ ಒಂದು ಗ್ಯಾಪನ್ನು ಕನ್ಸಿಡರ್ ಮಾಡೋದಾದರೆ ಲೋ ಇನ್ಕಮ್ ಕಂಟ್ರೀಸ್ಗಳಲ್ಲಿ 99% ಅಷ್ಟು ಗ್ಯಾಪ್ ಇರುವಂಥದ್ದಾಗಲಿ, ಇವಾಗ ಮಿಡಲ್ ಇನ್ಕಮ್ ಕಂಟ್ರೀಸ್ ನಡಿನಲ್ಲಿ 96% ಅಷ್ಟು ಗ್ಯಾಪ್. ಅದೇ ನಾವು ಹೈ ಇನ್ಕಮ್ ಕಂಟ್ರೀಸ್ಗಳನ್ನು ನಾವು ಕನ್ಸಿಡರ್ ಮಾಡೋದಾದರೆ ಇಲ್ಲಿ 24% ಅಷ್ಟು ಗ್ಯಾಪ್ ಇರುವಂಥದ್ದಾಗಿ ಹೈಲೈಟ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ರಿಪೋರ್ಟ್ ನಡಿನಲ್ಲಿ ಲ್ಯಾನ್ಸೆಟ್ ಕಮಿಷನ್ ಆನ್ ಗ್ಲೋಬಲ್ ಸರ್ಜರಿ ಇವರ ಒಂದು ರಿಪೋರ್ಟ್ನ ಆಧಾರದ ಮೇಲೆ ನಾವಿಲ್ಲಿ ಐಡೆಂಟಿಫೈ ಮಾಡ್ಬೋದು. ಸೊ ಇಲ್ಲಿ 2010 ಇರ್ತಕ್ಕಂಥ ಕೆಲವೊಂದಿಷ್ಟು ರೆಕಮೆಂಡೇಷನ್ಸ್ಗಳು ಏನು ಹೇಳ್ತಾ ಇದ್ದಾವೆ ಅಂತಂದರೆ ಇವಾಗ HIV ಅಂತ ರೋಗಗಳಾಗಿರ್ಬೋದು, ಏಡ್ಸ್ ಆಗಿರ್ಬೋದು, ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, ಮಲೇರಿಯಾ ಅಂತಹ ರೋಗಗಳಿಂದ ಹೆಚ್ಚು ಮೋರ್ಟಾಲಿಟಿ ಆಗ್ತಾ ಇದೆ, ಹೆಚ್ಚು ಸಾವುಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಡಿಸೀಸಿಂದ ಆಗ್ತಕ್ಕಂತಹ ಬರ್ಡನ್ಗಳು ಹೆಚ್ಚಾಗ್ತಾ ಇದೆ. ಆಟೋಮೆಟಿಕಲಿ ಇವತ್ತು ಹೆಚ್ಚು ಡಿಸೀಸಸ್ಗಳು ಆಗ್ತಾ ಇದ್ದಾವೆ ಅಂತಂದರೆ ಈ ಒಂದು ಡಿಸೀಸ್ನಿಂದ ಡೆತ್ ಆಗ್ತಾ ಇದ್ದಾವೆ ಅಂತಂದರೆ ನಮ್ಮ ಒಂದು ಎಕನಾಮಿಕ್ ಬರ್ಡನ್ಗಳು ಇನ್ಕ್ರೀಸ್ ಆಗುತ್ತೆ ಅಂತ ಅರ್ಥ ಅಲ್ವಾ. ಸೊ ಎಕನಾಮಿಕ್ ಬರ್ಡನ್ ಇನ್ಕ್ರೀಸ್ ಆಗುತ್ತೆ, ನಮ್ಮ ಒಂದು GDP ಲಾಸ್ ಆಗುತ್ತೆ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ಕನೆಕ್ಟ್ ಮಾಡ್ಕೋಬೋದು. GDP ಲಾಸ್ ಆಗುತ್ತೆ. ಸೊ ಕೆಲವೊಂದಿಷ್ಟು ಎಸ್ಟಿಮೇಷನ್ನ ಪ್ರಕಾರ
2030 ಈ ಒಂದು ಸಂದರ್ಭದಲ್ಲಿ 128 ಕಂಟ್ರಿಗಳ ಒಂದು ಎಸ್ಟಿಮೇಷನನ್ನು ಕನ್ಸಿಡರ್ ಮಾಡೋದಾದರೆ ಸರಿಸುಮಾರು $20.7 ಟ್ರಿಲಿಯನ್ ಅಷ್ಟು ಎಕಾನಮಿ ಇಲ್ಲಿ ಲಾಸ್ ಆಗುತ್ತೆ ಅನ್ನುವಂಥದ್ದಾಗಿ ಆಥರ್ ಅವರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಒಂದು ಎಸ್ಟಿಮೇಷನನ್ನು ನಾವಿಲ್ಲಿ ಎಂಫಸಿಸ್ ಮಾಡ್ಬೋದು. ಸೊ ಯಾವ ರೀತಿಯಾಗಿ ಅದರಲ್ಲೂ ಈ ಒಂದು ಸರ್ಜಿಕಲ್ ಕೇರ್ನಿಂದ ಆಗ್ತಕ್ಕಂಥ ಒಂದು ಎಸ್ಟಿಮೇಷನನ್ನು ಕಾಣ್ತಾ ಇದ್ದೀವಿ. ಕೆಲವೊಂದಿಷ್ಟು ನೇಷನ್ಸ್ಗಳ ವೈಸ್ ಏನಂದರೆ ಅಥವಾ ನ್ಯಾಷನಲ್ ಪಾಲಿಸೀಸ್ಗಳು ಯಾವ ರೀತಿಯಾಗಿ ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ ಇವಾಗ ಸೌತ್ ಏಷ್ಯಾದಲ್ಲಿ ಪಾಕಿಸ್ತಾನ ಸಹ ನ್ಯಾಷನಲ್ ಸರ್ಜಿಕಲ್ ಕೇರ್ ವಿಷನ್ ಅನ್ನುವಂಥದ್ದಾಗಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿರುವಂಥದ್ದಾಗಿ ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇನ್ನು ಭಾರತನೂ ಸಹ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆಯನ್ನು ಸಹ ಲಾಂಚ್ ಮಾಡಿರುವಂಥದ್ದಾಗಲಿ ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಸರ್ಜಿಕಲ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ ಅಥವಾ ಡಿಸೀಸಸ್ಗಳನ್ನು ಝೀರೋ ರೂಪಿನಲ್ಲಿ ಅಥವಾ ಯಾವುದೇ ರೀತಿಯಂಥ ಕಾಸ್ಟ್ ಇಲ್ಲದೆ ನಾವು ಎಕ್ಸೆಸೇಬಲನ್ನು ಪಡೆದುಕೊಳ್ಬೋದು. ಸೊ ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪಾಲಿಸೀಸ್ಗಳನ್ನು ಇನೋವೇಷನ್ಸ್ಗಳನ್ನು ನಾವು ತರಬೇಕಾಗುತ್ತೆ. ಗ್ಲೋಬಲ್ ಲೆವೆಲಲ್ಲಿ ಈ ಒಂದು ಸರ್ಜರಿಗೆ ಸಂಬಂಧಪಟ್ಟಂತಹ ಚಾಲೆಂಜಸ್ಗಳು ಏನಿದಾವೆ ಈ ಒಂದು ಚಾಲೆಂಜಸ್ಗಳನ್ನು ನಾವು ಸಾಲ್ವ್ ಮಾಡಲಿಕ್ಕೆ ಸರಿಯಾದಂಥ ಒಂದು ಫಾರ್ಮುಲೇಷನ್ ಅಥವಾ ಪಾಲಿಸಿಯನ್ನು ತರಬೇಕು ಅನ್ನುವಂಥದ್ದಾಗಿ ಆಥರ್ ಅವರು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ಪಾಯಿಂಟನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ನಾವು ತಿಳಿದುಕೊಂಡ್ರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಆನ್ಲೈನ್ ಗೇಮಿಂಗ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ರೆಗ್ಯುಲೇಷನ್ ಯಾವ ರೀತಿಯಾಗಿದೆ, ಪ್ರೆಸೆಂಟ್ ಕಂಡೀಷನಲ್ಲಿ ಆನ್ಲೈನ್ ಗೇಮಿಂಗ್ನ ಸ್ಟೇಟಸನ್ನು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ನಡಿನಲ್ಲಿ ಕೊಡ್ತಾ ಇದ್ದಾರೆ. ಸೊ ಪಾಲಿಸಿ ಲೆವೆಲಲ್ಲಿ ಏನು ಮಿಸ್ಟೇಕ್ಸ್ ಆಗ್ತಾ ಇದೆ, ಸೊ ಯಾವ ರೀತಿಯಾಗಿ ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಮೊದಲೇದಾಗಿ ನಾವು ನೋಡೋದಾದರೆ ಇಂಟರ್ನೆಟ್ ಯೂಸರ್ಸ್ಗಳ ಒಂದು ಸಂಖ್ಯೆಯನ್ನು ನೋಡಿದರೆ ಭಾರತದಲ್ಲಿ ಸರಿಸುಮಾರು 692 ಮಿಲಿಯನ್ ಅಷ್ಟು ಜನ ಇವತ್ತು ಇಂಟರ್ನೆಟ್ಟನ್ನು ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ರಿಪೋರ್ಟನ್ನು ಕಾಣ್ಬೋದು. ಹಾಗೂ ಇವತ್ತು ಮೊಬೈಲ್ ಯೂಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ಮೊಬೈಲ್ ಆ್ಯಪ್ಸ್ಗಳಲ್ಲಿ ಟೈಮ್ ಸ್ಪೆಂಡ್ ಮಾಡುವಂಥ ಒಂದು ಕನ್ಸಿಡ್ರೇಷನನ್ನು ನೋಡೋದಾದರೆ ಗ್ಲೋಬಲ್ ಲೆವೆಲಲ್ಲಿ ಭಾರತದ ಒಂದು ಸ್ಟೇಟಸನ್ನು ನೋಡೋದಾದರೆ ಸೆಕೆಂಡ್ ಲಾರ್ಜೆಸ್ಟ್ ಇಂಟರ್ನೆಟ್ ಯೂಸರ್ ಅನ್ನುವಂಥ ಬೇಸನ್ನು ಹೊಂದಿದೆ. ಜೊತೆಗೆ 8th ಗ್ಲೋಬಲಿ ಸೊ 8th ಮೊಬೈಲ್ ಆ್ಯಪನ್ನು ಯೂಸ್ ಮಾಡ್ತಾ ಇರುವಂಥ ಹೆಚ್ಚು ಟೈಮನ್ನು ಸ್ಪೆಂಡ್ ಮಾಡ್ತಾ ಇರುವಂಥ ಒಂದು ಕನ್ಸಿಡ್ರೇಷನ್ 8th ಪೊಸಿಷನಲ್ಲಿ ಮೊಬೈಲ್ ಆ್ಯಪ್ಸ್ಗಳಲ್ಲಿ ಟೈಮ್ ಸ್ಪೆಂಡ್ ಮಾಡುವಂಥ ಒಂದು ರ್ಯಾಂಕಿಂಗನ್ನು ಕಾಣಬಹುದು. ಇಂಟರ್ನೆಟ್ ಯೂಸರ್ಸ್ ನಡಿನಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ನೇಷನ್ ಅಂತ ಅನಿಸ್ಕೊಂಡಿದೆ. ಸೊ ಈ ನಿಟ್ಟಿನಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ಇರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಎವರೇಜ್ ಯೂಸೇಜನ್ನು ನಾವು ನೋಡೋದಾದರೆ ಎವರೇಜ್ ಯೂಸೇಜ್ ಮಾಡ್ತಕ್ಕಂಥ ಅವರ್ಸ್ 4.9 ಅವರ್ಸ್ ಪರ್ ಡೇ ಬೇಸಿಸ್ ಮೇಲೆ ಟೈಮನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ 2019ಇಂದ ಇಂಟರ್ನೆಟ್ ಯೂಸರ್ಸ್ಗಳ ಒಂದು ಸಂಖ್ಯೆ 32% ಅಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಅನ್ನುವಂಥ ಒಂದು ಬೇಸ್ ಕನ್ಸಿಡ್ರೇಷನನ್ನು ಮಾಡ್ಬೋದು. ಸೊ ಇದರಿಂದ ಇಂಟರ್ನೆಟ್ ಇವತ್ತು ಸಾಕಷ್ಟು ಜನಕ್ಕೆ ಬೆನಿಫಿಟನ್ನೇನೋ ತರ್ತಾ ಇದೆ. ಆದರೆ ಈ ಒಂದು ಇಂಟರ್ನೆಟ್ಟಿಂದ ಅದರಲ್ಲೂ ಇವಾಗ AI ಜನರೇಟೆಡ್ ಡೀಪ್ ಫೇಕ್ ವಿಡಿಯೋಗಳನ್ನು ನಾವು ಕಾಣ್ತಾ ಇದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದಾಗಿ ಡೀಪ್ ಫೇಕ್ ಕಂಡೀಷನ್ಸ್ಗಳನ್ನು ಸೆಲೆಬ್ರಿಟೀಸ್ಗಳಿಂದ ಸಾಕಷ್ಟು ಮಿಸ್ಯೂಸ್ ಆಗಿರ್ತಕ್ಕಂಥ ವಿಡಿಯೋಸ್ಗಳನ್ನು ಸಹ ಇವತ್ತು ವೈರಲ್ ಆಗ್ತಾ ಇರುವಂಥ ಕನ್ಸಿಡ್ರೇಷನನ್ನು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿರುವಂತಹ ಚಾಲೆಂಜಸನ್ನು ನಾವು ಕನ್ಸಿಡರ್ ಮಾಡೋದಾದರೆ ಡಿಜಿಟಲ್ ರೆಗ್ಯುಲೇಷನ್ಗೆ ಸಂಬಂಧಿಸಿದಂಥ ಹೊಸದಾಗಿ ಇರುವಂಥ ಒಂದು ರೀಫಾರ್ಮ್ಸನ್ನು ತರಬೇಕು, ಪ್ರಪೋಸಲನ್ನು ಕೊಡಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇದರೊಂದಿಗೆ ನಾವು ಸಾಕಷ್ಟು ಸ್ಟಾರ್ಟಪ್ಸ್ಗಳನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಆನ್ಲೈನ್ ಗೇಮಿಂಗ್ಗೆ ಸಂಬಂಧಪಟ್ಟಂತಹ ಸ್ಟಾರ್ಟಪ್ಗಳು ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಬೆಳವಣಿಗೆ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಇದರಿಂದ ಭಾರತಕ್ಕೆ 2026 ಹಾಗೂ 27 ಒಂದು ಸಂದರ್ಭದಲ್ಲಿ ಆನ್ಲೈನ್ ಗೇಮಿಂಗ್ನ ಮುಖಾಂತರ ಸರಿಸುಮಾರು $300 ಬಿಲಿಯನ್ ಅಷ್ಟು ನಮ್ಮ GDPಗೆ ಎಡಿಷನ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಆನ್ಲೈನ್ ಗೇಮಿಂಗಿಂದ ಬರ್ತಾ ಇರುವಂಥ ಮುಂದಿನ ಒಂದು ಬೆನಿಫಿಟನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಡಿಜಿಟಲ್ ಮೀಡಿಯಾದಿಂದ ಆಗುವಂತಹ ಅದರಲ್ಲೂ ಆನ್ಲೈನ್ ಗೇಮಿಂಗ್ಗೆ ಸಂಬಂಧಪಟ್ಟಂತೆ. ಆದರೆ ಅದರ್ ಕನ್ಸರ್ನನ್ನು ನೋಡೋದಾದರೆ ಇಲ್ಲಿ ಸಾಕಷ್ಟು ಎಡಿಕ್ಷನ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ಒಂದು ಆನ್ಲೈನ್ ಗೇಮಿಂಗಿಂದಾಗಿ ಎಡಿಕ್ಷನ್ಸ್ಗಳಾಗಿರತಕ್ಕಂಥ ಕನ್ಸರ್ನ್ ಆಗಿರ್ಬೋದು, ಮೆಂಟಲ್ ಇಲ್ನೆಸ್ಸನ್ನು ನಾವು ಕಾಣ್ತಾ ಇದ್ದೀವಿ, ಸೂಸೈಡ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗೂ ಫೈನಾನ್ಷಿಯಲ್ ಫ್ರಾಡ್ ಆ್ಯಕ್ಟಿವಿಟೀಸ್ಗಳು ಹೆಚ್ಚಾಗ್ತಾ ಇರುವಂಥದ್ದು, ಫ್ರಾಡ್ಸ್ಗಳು ಜಾಸ್ತಿ ಆಗ್ತಾ ಇರುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣಬಹುದು. ಹಾಗೂ ಪ್ರೈವೇಸಿ ಡೇಟಾ ಇಶ್ಯೂಸ್ಗಳನ್ನು ಸಹ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತಹ ಪಾಯಿಂಟ್ಸ್ಗಳನ್ನು ಸಹ ಇಲ್ಲಿ ಎಂಫಸಿಸ್ ಮಾಡ್ಬೋದು. ಸೊ ಇದರಿಂದ ಆಗ್ತಾ ಇರುವಂತಹ ತೊಂದರೆಗಳು ಏನಿದೆ, ರಿಯಾಲಿಟಿ ಕನ್ಸರ್ನ್ ಯಾವ ರೀತಿಯಾಗಿದೆ ಅಂತ 2023 ಜುಲೈ ನಡಿನಲ್ಲಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿನೂ ಸಹ ಐಡೆಂಟಿಫೈ ಮಾಡಿರೋ ಪ್ರಕಾರ
ಅದರಲ್ಲಿ ಇವರು ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂತೆ ಮೇಜರ್ ಟ್ರೆಂಡ್ಸ್ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ ಅಂತ, ಅದರಲ್ಲಿ ಇವರ ಒಂದು ಪಾಯಿಂಟ್ ಅಥವಾ ಇವರು ಎಂಫೋಸಿಸ್ ಮಾಡಿರುವಂಥ ಒಂದು ಪಾಯಿಂಟನ್ನು ನೋಡೋದಾದರೆ, ಇಲ್ಲಿ ಇಂಟರ್ನ್ಯಾಷನಲ್ ಆನ್ಲೈನ್ ಬೆಟ್ಟಿಂಗ್ ಸೈಟ್ಸ್ಗಳನ್ನು ಕನ್ಸಿಡರ್ ಮಾಡೋದಾದರೆ ಇದರ ಒಂದು ಪರ್ಪಸ್ ಏನಿದೆಯಲ್ಲ, ಮನಿ ಲಾಂಡರಿಂಗನ್ನು ಪ್ರಮೋಟ್ ಮಾಡ್ತಾ ಇದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರ್ತಕ್ಕಂತಹ ಆನ್ಲೈನ್ ಬೆಟ್ಟಿಂಗ್ ಗೇಮ್ ಸೈಟ್ಸ್ಗಳೇನಿದೆಯಲ್ಲ, ಇದರಿಂದ ಮನಿ ಲಾಂಡರಿಂಗ್ ಪ್ರಮೋಷನ್ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ಇವಾಗ ನಾವು ಇದನ್ನು ರೆಗ್ಯುಲೇಷನ್ ಮಾಡಬೇಕು. ಅದರಲ್ಲೂ ಬೆಟ್ಟಿಂಗ್ ಸೈಟ್ಸ್ ಆಗಿರ್ಬೋದು, ಗ್ಯಾಂಬ್ಲಿಂಗ್ಗೆ ಸಂಬಂಧಪಟ್ಟಂತೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಒಂದು ರೆಗ್ಯುಲೇಟರಿ ಅಥಾರಿಟಿಯನ್ನು ತರಬೇಕು. ಸೊ ಇಲ್ಲಿ ಆಪ್ಷನ್ಸ್ ಇದೆ. ರೆಗ್ಯುಲೇಟರಿ ಅಥಾರಿಟಿ ಇಲ್ಲ, ಸ್ಪೆಷಲೈಸ್ಡ್ ಆಗಿರ್ತಕ್ಕಂಥ ರೆಗ್ಯುಲೇಟರಿ ಅಥಾರಿಟಿ ಇಲ್ಲ. ಸೊ ಹಾಗಾಗಿ ಇದರಿಂದ ಆಗ್ತಾ ಇರುವಂತಹ ತೊಂದರೆಯನ್ನು ತಡೆಗಟ್ಟಲಿಕ್ಕೆ, ಸೊ ಇದರಿಂದ ಆಗ್ತಾ ಇರುವಂಥ ಒಂದು ಲಾಸಸನ್ನು ತಡೆಗಟ್ಟಲಿಕ್ಕೆ ನಾವು ಪ್ರಾಪರಾಗಿ ಇದರಲ್ಲಿ ಇಲ್ಲೀಗಲ್ ಗೇಮ್ ಯಾವ ರೀತಿಯಾಗಿದೆ, ಇಲ್ಲೀಗಲ್ ವೆಬ್ಸೈಟ್ಸ್ ಯಾವ ರೀತಿಯಾಗಿದೆ, ಲೀಗಲ್ ಆಗಿರ್ತಕ್ಕಂಥ ವೆಬ್ಸೈಟ್ಸ್ಗಳು ಯಾವ ರೀತಿಯಾಗಿದೆ ಅಂತ ಡಿಫ್ರೆನ್ಸಿಯೇಷನನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಇಂಟರ್ನೆಟ್ಗೆ ಯಾವುದೇ ರೀತಿಯಾದಂಥ ಬಾರ್ಡರ್ ಇಲ್ಲ. ಸೊ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾವು ಈಸಿಯಾಗಿ ಇಂಟರ್ನೆಟ್ಗಳ ಮುಖಾಂತರ ಕನೆಕ್ಷನನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಇವತ್ತು ಇದನ್ನು ನಾವು ಎನ್ಶೋರ್ ಮಾಡಬೇಕು, ಅಂದರೆ ಸೆಕ್ಯೂರಿಟಿ ಕನ್ಸರ್ನನ್ನು ಅಡ್ರೆಸ್ ಮಾಡಬೇಕು ಅಂತಂದರೆ, ಸೊ ಕ್ರಾಸ್ ಬಾರ್ಡರ್ ನೇಚರ್ ಇಲ್ಲದೆ ಇರೋದ್ರಿಂದ ನಾವು ಪ್ರಾಪರ್ ಆಗಿರುವಂತಹ ಪಾಲಿಸೀಸ್ಗಳನ್ನು ತರಬೇಕು, ರೆಗ್ಯುಲೇಷನ್ಸ್ಗಳನ್ನು ತರಬೇಕು ಅನ್ನುವಂಥ ಒಂದು ಪಾಯಿಂಟನ್ನು ಇಲ್ಲಿ ಎಂಫಸಿಸ್ ಮಾಡ್ಬೋದು. ಇದರೊಂದಿಗೆ ಯುಕೆನೂ ಸಹ ಇವತ್ತು ಅಲ್ಲಿರುವಂತಹ ಸೆಂಟ್ರಲೈಸ್ಡ್ ಗೌರ್ಮೆಂಟ್ ರೆಗ್ಯುಲೇಟರ್ಸ್ಗಳು ಇವರ ಒಂದು ಆರ್ಡರ್ನ ಆಧಾರದ ಮೇಲೆ ಪ್ರೆಸೆಂಟ್ ಕಂಡೀಷನ್ನಲ್ಲಿ ಅಥವಾ ಈ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ಅವರು ಕೊಟ್ಟಿರುವಂತಹ ರಿಪೋರ್ಟ್ನ ನೋಡೋದಾದರೆ ಎಷ್ಟೊಂದು ಫ್ರಾಡ್ ಆ್ಯಕ್ಟಿವಿಟೀಸ್ಗಳಿದ್ದಾವೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮಲ್ಟಿ ಮಿಲಿಯನ್ ಪೌಂಡ್ ಅಷ್ಟು ಅಮೌಂಟ್ಗಳು ಇವತ್ತು ಫ್ರಾಡ್ ಆ್ಯಕ್ಟಿವಿಟೀಸ್ಗಳ ಮುಖಾಂತರ ಯಾವುದೇ ರೀತಿಯಂಥ ಪ್ರೊಟೆಕ್ಷನ್ ಇಲ್ಲದೆ ಟ್ರಾನ್ಸಾಕ್ಷನ್ ಆಗ್ತಾ ಇರುವಂಥ ಒಂದು ಕನ್ಸಿಡ್ರೇಷನನ್ನು ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ನಾವು ರಿಸ್ಕನ್ನು ಐಡೆಂಟಿಫೈ ಮಾಡಬೇಕು. ಗೇಮಿಂಗ್ ಬಿಹೇವಿಯರ್ ಯಾವ ರೀತಿಯಾಗಿದೆ, ಸೊ ಗೇಮಿಂಗ್ ಬಿಹೇವಿಯರ್ ನಡಿನಲ್ಲಿ ಲೋ ರಿಸ್ಕ್ ಆಗಿರ್ಬೋದು, ಮೀಡಿಯಂ ರಿಸ್ಕ್ ಆಗಿರ್ಬೋದು, ಈ ರೀತಿಯಂಥ ಐಡೆಂಟಿಫಿಕೇಷನ್ಸನ್ನು ಮಾಡೋದು ಇವಾಗ ಮಿಸ್ಸಿಂಗ್ ಆಗ್ತಾ ಇದೆ ಅನ್ನುವಂಥ ಒಂದು ಕನ್ಸಿಡ್ರೇಷನ್. ಇನ್ನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಹೇಳೋ ಪ್ರಕಾರ IMFನ ಒಂದು ಕನ್ಸಿಡ್ರೇಷನನ್ನು ನೋಡೋದಾದರೆ, ಇಲ್ಲಿ ಇವರು ಅಡ್ರೆಸ್ ಮಾಡ್ತಾ ಇರೋದೇನಂತಂದರೆ, ಒಂದು ದೇಶದಲ್ಲಿ ಇವಾಗ ನಮ್ಮ ದೇಶವನ್ನೇ ನಾವು ತೆಗೆದುಕೊಂಡ್ರೆ ನಾವು ಹೈ ಟ್ಯಾಕ್ಸಸ್ ಕಂಡೀಷನನ್ನು ಹಾಕ್ತಾ ಇದ್ದೀವಿ ಅಂದ್ಕೊಳ್ಳಿ. ಹೈ ಟ್ಯಾಕ್ಸಸನ್ನು ಹಾಕಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಪಾಲಿಸಿ ಮಿಸ್ ಮ್ಯಾಚ್ ಆಗ್ತಾ ಇದೆ. ಹೈ ಟ್ಯಾಕ್ಸ್ ಆಗಿರುವಂಥ ಒಂದು ಕನ್ಸಿಡ್ರೇಷನಿಂದ ಏನಾಗುತ್ತೆ, ಜನರು ಈ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ನಿಂದ ಎಸ್ಕೇಪ್ ಆಗಲಿಕ್ಕೆ ನೋಡ್ತಾರೆ. ಹಾಗೂ ಅರ್ನ್ ಆಗಿರ್ತಕ್ಕಂತಹ ಮನಿ ಇವತ್ತು ಹೆಚ್ಚಿದೆ ಅಂತ ನಾವು ತೋರಿಸ್ಕೊಂಡ್ರೆ ಹೆಚ್ಚು ಟ್ಯಾಕ್ಸನ್ನು ಹಾಕಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಮನಿ ಲಾಂಡ್ರಿಂಗ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇರ್ತವೆ. ಸೊ ಇದರಿಂದ ನಾವು ಶಾಡೋ ಎಕಾನಮಿಯನ್ನು ಕ್ರಿಯೇಟ್ ಮಾಡ್ದಂಗಾಗುತ್ತೆ. ಸೊ ನಮ್ಮ ಒಂದು ರೆಗ್ಯುಲೇಷನ್ಗೆ ಬರದೆ ಅಥವಾ ಇವತ್ತು ಸರ್ಕಾರದ ರೆಗ್ಯುಲೇಷನ್ಗೆ ಬರದೆ ಮನಿ ಸರ್ಕ್ಯುಲೇಟ್ ಆಗುವಂಥ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗ್ತವೆ. ಸೊ ಹಾಗಾಗಿ ಈ ಒಂದು ಗೇಮಿಂಗ್ ಇಂಡಸ್ಟ್ರೀಸ್ ಆನ್ಲೈನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಇದರ ಮುಖಾಂತರ ನಾವು ರೆಗ್ಯುಲೇಷನ್ಸನ್ನು ತರಬೇಕು. ಸೊ ಇದರಿಂದ ಶಾಡೋ ಎಕಾನಮಿಯನ್ನು ಕ್ರಿಯೇಟ್ ಆಗೋದನ್ನು ನಾವು ತಡೆಗಟ್ಟಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನ್. ಸೊ ಆಥರ್ ಅವರ ಕನ್ಸಿಡ್ರೇಷನ್ ಏನಂತಂದರೆ, ಇಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು ಹೇಳೋ ಪ್ರಕಾರನೂ ನಾವು ಸರ್ಕಾರದ ಮುಖಾಂತರ ಏನು ರೆಗ್ಯುಲೇಷನ್ಸ್ಗಳನ್ನು ತರ್ತೇವೆ, ಪಾಲಿಸೀಸ್ನಲ್ಲಿ ಲೂಪ್ ಹೋಲ್ ಅಂತಂದರೆ ಇವಾಗ ವೀಕ್ ಆಗಿರ್ತಕ್ಕಂಥ ಪಾಲಿಸೀಸ್ ಇರುತ್ತೆ, ಹೈ ಟ್ಯಾಕ್ಸೇಷನ್ ಸಿಸ್ಟಮ್ ಇರೋದ್ರಿಂದ. ಸೊ ನಮ್ಮ ಇವತ್ತು ಪಾಲಿಸೀಸ್ಗಳು ಸ್ಟ್ರಿಕ್ಟ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡೋದ್ರಿಂದ ನಾವು ಮನಿ ಲಾಂಡರಿಂಗ್ ಆಗ್ತಾ ಇರ್ತಕ್ಕಂಥ ಆ್ಯಕ್ಟಿವಿಟೀಸ್ಗಳನ್ನು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ, ಶಾಡೋ ಎಕಾನಮಿಯನ್ನು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಫ್ಯೂ ಪಾಯಿಂಟ್ಸ್ಗಳನ್ನು ಹೇಗೆ ಇದು ಮನಿ ಲಾಂಡರಿಂಗ್ ಆ್ಯಕ್ಟಿವಿಟೀಸ್ಗಳಿಗೆ, ಸೊ ನ್ಯಾಷನಲ್ ಸೆಕ್ಯೂರಿಟಿ ಒಂದು ಕನ್ಸರ್ನ್, ರಿಯಾಲಿಟಿ ಯಾವ ರೀತಿಯಾಗಿದೆ, ಸೆಕ್ಯೂರಿಟಿ ಕನ್ಸರ್ನ್ ನಾವು ಯಾವ ರೀತಿಯಾಗಿ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಇದರೊಂದಿಗೆ ಕೆಲವೊಂದಿಷ್ಟು ಹೆಲ್ತ್ ಇಶ್ಯೂಸ್ಗಳನ್ನು ಯಾವ ರೀತಿಯಾಗಿ ತರ್ತಾ ಇದೆ. ಸೊ ಇದರಿಂದ ಬೆನಿಫಿಟ್ ಇದ್ರೂ ಸಹ, ಸಾಕಷ್ಟು ಎಕನಾಮಿಕಲಿ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ರೂ ಸಹ ಅದರ್ ಸೈಡ್ ಎಫೆಕ್ಟ್ಸ್ ಏನಿದೆ, ಫೈನಾನ್ಷಿಯಲ್ ಫ್ರಾಡ್ ಆ್ಯಕ್ಟಿವಿಟೀಸ್ಗಳಾಗ್ತಾ ಇದೆ. ಸೊ ಸೆಕ್ಯೂರಿಟಿ ಕನ್ಸರ್ನ್, ಮೇಜರ್ಲಿ ಪ್ರೈವೇಸಿ ಮತ್ತು ಡೇಟಾ ಇಶ್ಯೂಸ್ಗಳನ್ನು ನಾವು ಇಲ್ಲಿ ಅಡ್ರೆಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಒಂದು ಹೋಲಿಸ್ಟಿಕ್ ಆಗಿರ್ತಕ್ಕಂತಹ ಪಾಲಿಸಿ ನಮಗೆ ಇಂಪಾರ್ಟೆಂಟ್, ರೆಗ್ಯುಲೇಷನ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪಾಸಿಟಿವ್ ಅಪ್ರೋಚನ್ನು, ಸೊ ಏನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ನಾವು ಆನ್ಸರನ್ನು ಬರೆಯುವಾಗ ಇಲ್ಲಿರುವಂಥ ಪಾಯಿಂಟ್ಸನ್ನು ಅಥವಾ ಇಲ್ಲಿರುವಂಥ ಡೇಟಾವನ್ನು, ಪ್ರೆಸೆಂಟ್ ಕಂಡೀಷನಲ್ಲಿ ಭಾರತದ ಒಂದು ಪೊಸಿಷನ್ ಯಾವ ರೀತಿಯಾಗಿದೆ ಇಂಟರ್ನೆಟ್ ಯೂಸರ್ಸ್ಗೆ ಸಂಬಂಧಪಟ್ಟಂತೆ, ಇದರಿಂದ ಬೆನಿಫಿಟ್ ಇದೆ, ಸೊ ಇದರಿಂದ ತೊಂದರೆಗಳು ಇದೆ, ಸೊ ನಾವು ಪಾಲಿಸಿ ಲೆವೆಲಲ್ಲಿ ಈ ರೀತಿಯಂಥ ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥ ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡಿದರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಗಂಗಾ ಸಾಗರ್ ಮೇಳಾಗೆ ಸಂಬಂಧಪಟ್ಟಂತೆ ಇಲ್ಲಿ ಎನ್ವಿರಾನ್ಮೆಂಟ್ ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿ ಲೆವೆಲ್ಲು ಸಹ
ಇನ್ಕ್ರೀಸ್ ಆಗುವಂತಹ ಒಂದು ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಅಲ್ಲಿರ್ತಕ್ಕಂತಹ ಬೀಚು ಸಹ ಇರೋಡ್ ಆಗ್ತಾ ಇದೆ ಅನ್ನುವಂಥ ಕನ್ಸಿಡ್ರೇಷನ್. ಸ್ಯಾಂಡ್ ಲೆವೆಲ್ ಏನಿದೆಯಲ್ಲ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಥವಾ ಅದರ ಒಂದು ಎರೋಷನ್ ಇನ್ಕ್ರೀಸ್ ಆಗ್ತಾ ಇದೆ ಅನ್ನುವಂಥದ್ದಾಗಿ. ಸೊ ಇಲ್ಲಿ ಗಂಗಾ ಸಾಗರ್ ಅಥವಾ ಸಾಗರ್ ದ್ವೀಪ್ ಎಲ್ಲಿ ಕಂಡುಬರುತ್ತೆ ಅನ್ನೋದು ನಮಗೆ ಮ್ಯಾಪಿಂಗ್ನ ಆಧಾರದ ಮೇಲೆ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ವಿಷಯ. ಸೊ ಪ್ರಪ್ರಥಮವಾಗಿ ಈ ಒಂದು ಮ್ಯಾಪಿಂಗನ್ನು ನಾವು ಕನ್ಸಿಡರ್ ಮಾಡೋದಾದರೆ ಗಂಗಾ ಡೆಲ್ಟಾ ರೀಜನ್ ಅಡಿನಲ್ಲಿ ವೆಸ್ಟ್ ಬೆಂಗಾಲಲ್ಲಿರುವಂಥ ರೀಜನ್ಸ್ಗಳನ್ನು ನೋಡೋದಾದರೆ ಈ ಒಂದು ದ್ವೀಪ ವೆಸ್ಟ್ ಬೆಂಗಾಲ್ಗೆ ಬಿಲಾಂಗ್ ಆಗುತ್ತೆ. ಸಾಗರ್ ಐಲ್ಯಾಂಡ್ ಈ ಒಂದು ಇಮೇಜ್ನ ಮುಖಾಂತರ ನೀವು ಅರ್ಥ ಮಾಡ್ಕೋಬೋದು. ಸೌತ್ 24 ಪರಗನಾಸ್ ನಡಿನಲ್ಲಿ ಈ ಒಂದು ಸಾಗರ್ ಐಲ್ಯಾಂಡನ್ನು ಸಹ ನಾವು ಕನ್ಸಿಡರ್ ಮಾಡುವಂಥದ್ದು. ಸೊ ಇಲ್ಲಿ ಎವ್ರಿ ಇಯರ್ ಅದರಲ್ಲೂ ಈ ಒಂದು ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಸಾಕಷ್ಟು ಹಿಂದೂಗಳು ಗ್ಯಾದರ್ ಆಗುವಂಥ ಒಂದು ಕನ್ಸಿಡ್ರೇಷನ್. ಸೊ ಇಲ್ಲಿ ಗಂಗಾ ಬೇ ಆಫ್ ಬೆಂಗಾಲನ್ನು ಸೇರುವಂತಹ ಸಂದರ್ಭದಲ್ಲಿ ಒಂದು ದೇವಸ್ಥಾನವೂ ಇದೆ, ಕಪಿಲ್ ಮುನಿ ಅನ್ನುವಂಥ ದೇವಸ್ಥಾನ. ಸೊ ಈ ಒಂದು ಕಪಿಲ್ ಮುನಿ ದೇವಸ್ಥಾನದಲ್ಲಿ ಸಾಕಷ್ಟು ಹಿಂದೂಗಳು ವಿಸಿಟ್ ಮಾಡ್ತಾ ಸೊ ಒಂದು ಹೋಲಿ ಡಿಪ್ಪನ್ನು ತೆಗೆದುಕೊಳ್ತಾ ಇರುವಂಥದ್ದಾಗಿ ಕಾಣ್ಬೋದು. ಹಿಂದೂ ಪಿಲಿಗ್ರಿಮೇಜ್ ಪ್ಲೇಸ್ ಅಂತ ಇದನ್ನು ನಾವು ಕನ್ಸಿಡರ್ ಮಾಡುವಂಥದ್ದು. ಎಲ್ಲಿ ಕಂಡು ಬರುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್. ಸೊ ಈ ಒಂದು ಏರಿಯಾನಲ್ಲಿ ನಾವು ಫೆಸ್ಟಿವಲನ್ನು ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಜನ ವಿಸಿಟ್ ಮಾಡ್ತಾ ಇರೋದ್ರಿಂದ ಸಿ ಲೆವೆಲ್ ರೈಸ್ ಆಗ್ತಾ ಇರುವಂಥ ಒಂದು ಕನ್ಸಿಡ್ರೇಷನ್ ಆಗಿರ್ಬೋದು. ಹಾಗೂ ಇಲ್ಲಿರುವಂತಹ ಬೀಚಲ್ಲಿಯೂ ಸಹ ಏರೋಜನ್ ಆಗ್ತಾ ಇದೆ ಅಂತ ಕನ್ಸಿಡ್ರೇಷನನ್ನು ಕಾಣ್ಬೋದು. ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ನ್ಯಾಷನಲ್ ಲೆವೆಲಲ್ಲಿ ಒಂದು ರಿಕಗ್ನೈಸೇಷನ್ ಬೇಕು ಅಂತ ವೆಸ್ಟ್ ಬೆಂಗಾಲ್ ಸರ್ಕಾರನೂ ಸಹ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ನ ಒಂದು ಕನ್ಸಿಡ್ರೇಷನ್ ಡೆಸ್ಪರೇಟ್ಲಿ ಅವ್ರು ವಿಶ್ ಮಾಡ್ತಾ ಇರೋದು ಈ ಒಂದು ಮೇಳವನ್ನು ನ್ಯಾಷನಲ್ ಫೇರ್ ಆಗಿ ಕನ್ವರ್ಟ್ ಮಾಡಬೇಕು, ನ್ಯಾಷನಲ್ ಫೇರ್ ಅಂತಕ್ಕಂಥ ಒಂದು ಸ್ಟೇಟಸನ್ನು ಕೊಡಬೇಕು ಅಂತ ಇವರು ಸಹ ಕನ್ಸಿಡ್ರೇಷನನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಎಕ್ಸ್ಪರ್ಟ್ಸ್ಗಳ ಒಂದು ಕನ್ಸಿಡ್ರೇಷನ್ ಏನಂತಂದರೆ, ಸೈಂಟಿಸ್ಟ್ಗಳ ಒಂದು ಕನ್ಸಿಡ್ರೇಷನ್ ಅಂತಂದರೆ ಇಲ್ಲಿ ಸಾಕಷ್ಟು ಪೊಲ್ಯೂಷನ್ ಇನ್ಕ್ರೀಸ್ ಆಗ್ತಾ ಇದೆ. ಈ ಒಂದು ಸಾಗರ ಮೇಳದಿಂದ ಹೆಚ್ಚು ಜನ ವಿಸಿಟ್ ಮಾಡ್ತಾ ಇರೋದ್ರಿಂದ ವಾಟರ್ ಪೊಲ್ಯೂಷನ್ ಇನ್ಕ್ರೀಸ್ ಆಗ್ತಾ ಇದೆ ಅನ್ನುವಂಥ ಇಂಪಾರ್ಟೆಂಟ್ ಪಾಯಿಂಟ್. ವಾಟರ್ ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ. ವಾಟರ್ ಪೊಲ್ಯೂಷನ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ನಾವು ಎನ್ವಿರಾನ್ಮೆಂಟಲಿ ಇದರಿಂದ ಹಾರ್ಮ್ ಆಗ್ತಾ ಇದೆ ಅಂತ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಎಕ್ಸ್ಪರ್ಟ್ಸ್ಗಳ ವ್ಯೂವನ್ನು ಕಾಣ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಮ್ಯಾಪಿಂಗ್ ನಮಗೆ ಇಂಪಾರ್ಟೆಂಟ್. ಸೊ ಎಲ್ಲಿ ಕಂಡು ಬರುತ್ತೆ, ಯಾವ ಒಂದು ಸ್ಟೇಟ್ಗೆ ಬಿಲಾಂಗ್ ಆಗುತ್ತೆ. ಸೊ ಡೈರೆಕ್ಟಾಗಿ ನಿಮಗೆ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂತಹ ಹಿಂದೂ ಪಿಲಿಗ್ರಿಮೇಜ್ ಸೈಟ್ ಆಗಿ ಆ ರೀತಿಯಾಗಾದರೂ ಕೇಳ್ಬೋದು, ಅಥವಾ ಒಂದು ಫೆಸ್ಟಿವಲ್ನ ಆಧಾರದ ಮೇಲೂ ಸಹ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ಬೋದು. ಸೊ ಇಲ್ಲಿ ಡೆಲ್ಟಾನ ಒಂದು ಕನ್ಸಿಡ್ರೇಷನ್ ಇರೋದ್ರಿಂದ ಡೆಲ್ಟಾ ಹಾಗೂ ಬೇ ಆಫ್ ಬೆಂಗಾಲ್ಗೆ ಮಧ್ಯದಲ್ಲಿ ಈ ಒಂದು ಕಾನ್ಫ್ಲುಯೆನ್ಸ್ ನಡಿನಲ್ಲಿ ನಡೀತಾ ಇರುವಂಥ ಈ ಒಂದು ಪ್ರೆಸೆಂಟ್ ಇರುವಂಥ ಈ ಒಂದು ಮೇಳ ಅಥವಾ ಈ ಒಂದು ಟೆಂಪಲ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಪಾಯಿಂಟನ್ನು 2-3 ಪಾಯಿಂಟ್ಸ್ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿಯಾಗುತ್ತೆ. ಈ ಒಂದು ಆರ್ಟಿಕಲ್ ನಮಗೆ ಪ್ರಿಲಿಮ್ಸಲ್ಲಿ ನಾವು ಫ್ಯಾಕ್ಟ್ ಆಗಿ ಕನ್ಸಿಡರ್ ಮಾಡಬಹುದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಗೆ ಸಂಬಂಧಪಟ್ಟಂಥ 3 ರೀತಿಯಾದಂಥ ಸ್ಟೇಟ್ಮೆಂಟ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಮೊದಲ ಸ್ಟೇಟ್ಮೆಂಟ್ ನಡಿನಲ್ಲಿ ಅರಕ್ಕನ್ ಮೌಂಟೇನ್ಗಳ ಎಕ್ಸ್ಟೆನ್ಷನ್ ಅಂತ ನಾವು ಅಂಡಮಾನ್ ಆ್ಯಂಡ್ ನಿಕೋಬಾರನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ. ಹಾಗೂ ಸೆಕೆಂಡ್ ಸ್ಟೇಟ್ಮೆಂಟ್ ನಡಿನಲ್ಲಿ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡನ್ನು ಸಪ್ರೇಟ್ ಮಾಡ್ತಾ ಇರೋದು 10 ಡಿಗ್ರಿ ಚಾನಲ್ ಅಂತ. ಸ್ಯಾಡಲ್ ಪೀಕನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ನಾರ್ತ್ ಅಂಡಮಾನ್ ನಡಿನಲ್ಲಿ ಸ್ಯಾಡಲ್ ಪೀಕನ್ನು ಹೈಯೆಸ್ಟ್ ಪೀಕ್ ಆಗಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ 3 ಸ್ಟೇಟ್ಮೆಂಟ್ಸ್ಗಳನ್ನು ಕಾಣ್ಬೋದು. ಸೊ ಈ 3 ಸ್ಟೇಟ್ಮೆಂಟ್ಸ್ಗಳಲ್ಲಿ ಎಷ್ಟು ಸ್ಟೇಟ್ಮೆಂಟ್ಸ್ಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಹೌ ಮೆನಿ ಆಫ್ ದಿ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ನಿಮಗೇನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ. ಕೆಲವು ದಿನಗಳಿಂದ ನಿಮಗೆ ವಿಡಿಯೋವನ್ನು ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡಲಿಕ್ಕೆ ಆಗಿಲ್ಲ. ಸೊ ಈ ವೀಕಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳಿದ್ದಾವೆ, ಡೈಲಿ ಬೇಸಿಸ್ ಮೇಲೆ 1 or 2 ಆರ್ಟಿಕಲ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ತಾ ಮಿಸ್ ಆಗಿರತಕ್ಕಂಥ ಟಾಪಿಕ್ಗಳನ್ನು ಕವರ್ ಮಾಡೋಣ. ಸೊ ನಿಮ್ಮ ಒಂದು ಕನ್ಸರ್ನನ್ನು ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.